ಅಪೇಕ್ಷಾ, ಪಾರ್ಥ, ಎಲ್ಲರ ಆಶೀರ್ವಾದ ತಗೊಳ್ಳಿ. ಅಜ್ಜಿ ಹತ್ರ. ಒಳ್ಳೇದಾಗಲಿ. ಶೀಘ್ರಮೇವ ಎರಡಿಂಥದ್ದು ಮೂರಾಗಲಿ. ಪಾರ್ಥ, ತಡ ಮಾಡುವುದು ಬೇಡ. ಇಬ್ರು ಸಂತೋಷವಾಗಿರಿ. ಅಮ್ಮ, ಸಾರಿ ಅಮ್ಮ. ನೀನು ಯಾಕೋ ಸಾರಿ ಕೇಳ್ತೀಯ ಬಿಡು. ಅದು ಇದೆಲ್ಲ ನಡೆಯೋದಕ್ಕೆ ಮೇನ್ ರೀಸನ್ನೇ ನಾನು. ಏನೋ ನೀನಾ? ಹಾಂ, ಅಪ್ಪಿ ಮತ್ತು ಪಾರ್ಥಂಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತೀನಿ ಅಂತ ನಾನೇ ಕರ್ಕೊಂಡೋಗಿದ್ದೆ. ಅಷ್ಟರಲ್ಲಿ ಅಕ್ಕ ಬಂದು ಬೈದು ಬುದ್ಧಿ ಹೇಳಿದ್ಲು. ಆಗ ನನಗನ್ನಿಸ್ತು ಈ ಮದುವೆ ನಡೆಯೋದು ಸರಿಯಲ್ಲ ಅಂತ. ಸೊ ನಾನು ಬ್ಯಾಕ್ಔಟು ಆದೆ. ಅವಳಿಗೂ ಯಾವುದೂ ವಿಧಿ ಇರಲ್ಲ, ವಾಪಸ್ ಬರ್ತಾಳೆ ಅಂತ ಅನ್ಕೊಂಡಿದ್ದೆ. ಅದರಲ್ಲಿ ನಡೆದಿದ್ದೆ ಬೇರೆ. ಇದೆಲ್ಲ ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಅಲ್ಲ ಕಂದ, ಇಷ್ಟೆಲ್ಲ ಆದರೂ ನನಗೊಂದು ಮಾತು ಹೇಳಲಿಲ್ಲ ನೋಡು ನೀನು. ಈಗ ನೋಡು ನಿಮ್ಮ ಅಪ್ಪನ, ಅವ್ರ ಆರೋಗ್ಯಕ್ಕೆ ಏನು ತೊಂದರೆ ಆಗುತ್ತೋ ಅಂತ ಹೆದರಿಕೆ ಆಗಿದೆ ಇವಾಗ. ಡೋಂಟ್ ವರಿ ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡ್ಕೋಬೇಡಿ. ಆರಾಮಾಗಿರಿ, ಎಲ್ಲ ಸರಿ ಹೋಗುತ್ತೆ. ಹಾಂ, ಹೀಗಾಗಬಾರ್ದಿತ್ತು, ಬಟ್ ಆಗೋಗಿದೆ. ಅಟ್ಲೀಸ್ಟ್ ಅಪ್ಪಿ ಒಂದು ಒಳ್ಳೆ ಮನೆಗೆ ಸೇರಿದಾಳೆ ಅನ್ನೋದೇ ಸಮಾಧಾನ. ಹೌದು ಕಣ, ಒಳ್ಳೆ ಮನೆಯನ್ನು ಸೇರಿದಾಳೆ. ಅವರಿಬ್ರು ಇನ್ನು ಜೀವನದಲ್ಲಿ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಅಫ್ಕೋರ್ಸ್ ನಾನೇ ಮಾಡಿಸಿದ್ದು. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನನ್ನ ಮನ್ಸು ಯಾಕೋ ಹೋಗ್ತಿಲ್ಲ ಗೌತಮವ್ರೆ. ನೀವಿಂಥ ತಪ್ಪು ಮಾಡಲ್ಲ. ನೀವು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ದುಡುಕಿ ನಿರ್ಧಾರ ತಗೊಳಕ್ ಸಾಧ್ಯನೇ ಇಲ್ಲ. ಆ ನಂಬಿಕೆ ನನಗಿದೆ. ನಮ್ಮ ಮದುವೆ ಆಗಿ 1 ವರ್ಷನೇ ಆಗಿರ್ಬೋದು, ಆದರೆ ನೀವೇನು ಅನ್ನೋದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸತ್ಯ ಹೇಳಿ, ಇದನ್ನ ಯಾರು ಮಾಡಿದ್ದು ಅಥವಾ ಮಾಡಿಸಿದ್ದು? ನಾನೇ ಮಾಡಿದ್ದು ಅಂತ ಹೇಳಿದ್ಮೇಲೆ ಮತ್ತೆ ಯಾಕೆ ಅದನ್ನೇ ಕೇಳ್ತಾ ಇದ್ದೀರಾ? ಗೌತಮವ್ರೆ, ಅದನ್ನ ಒಪ್ಕೊಳ್ಳೋದಕ್ಕೆ ನಾನು ತಯಾರಾಗಿಲ್ಲ. ನೀವು ಇದನ್ನ ಮಾಡಿಲ್ಲ, ಮಾಡಕ್ ಸಾಧ್ಯನೂ ಇಲ್ಲ. ನೀವು ಹೇಳಿದ್ರಿ ಅಂತ ನಂಬೋದಕ್ಕೆ ನಾನು ತಯಾರಾಗಿಲ್ಲ ಗೌತಮವ್ರೆ. ನಾನು ಸ್ವಂತವಾಗಿ ಯೋಚನೆ ಮಾಡೋ ಶಕ್ತಿ ಆ ದೇವ್ರು ನನಗೆ ಕೊಟ್ಟಿದ್ದಾನೆ. ನಿಮ್ಮ ಗುಣ ಹೇಗೆ, ನಿಮ್ಮ ನಡವಳಿಕೆ ಹೇಗೆ, ನೀವು ಹೇಗೆ ಯೋಚನೆ ಮಾಡ್ತೀರಾ, ಭಾವನೆಗಳಿಗೆ ಎಷ್ಟು ಬೆಲೆ ಕೊಡ್ತೀರಾ, ದೊಡ್ಡವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತೀರಾ, ಹೀಗೆಲ್ಲ ಇರಬೇಕಾದ್ರೆ ನಮ್ಮ ತಂದೆ ಹೇಳಿರೋ ಮಾತಿಗೆ ವಿರುದ್ಧವಾಗಿ ಹೋಗಿ ಅವ್ರಿಗೆ ನೋವಾಗುವಂಥ ಕೆಲಸ ನೀವು ಮಾಡಲ್ಲ, ಅಷ್ಟು ನನಗೆ ಗೊತ್ತು. ಅಷ್ಟಾದರೂ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸತ್ಯ ಹೇಳಿ, ಇದೆಲ್ಲ ಹೇಗಾಯ್ತು, ಅಲ್ಲಿ ಏನು ನಡೀತು, ನೀವು ಇದ್ರಲ್ಲಿ ಹೇಗೆ ಬಂದ್ರಿ ಅಂತ. ನನಗದು ಸರಿ ಅನ್ನಿಸ್ತು ಭೂಮಿಕಾ, ಅದಕ್ಕೋಸ್ಕರ ಮಾಡಿದೆ. ಯಾಕೆ ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ? ಗೌತಮ್ ಅವರೇ, ಹೇಳಿದ ಸುಳ್ಳೆ ಮತ್ತೆ ಹೇಳಿ ಅದನ್ನ ನಿಜ ಅಂತ ನಂಬಿಸೋ ಪ್ರಯತ್ನ ಮಾಡಬೇಡಿ. ನನಗೆ ಗೊತ್ತು ನೀವು ಇದನ್ನು ಮಾಡಿಲ್ಲ ಅಂತ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಜೀವ ಅವರಿಬ್ಬರಿಗೂ ಮದುವೆ ಮಾಡಿಸ್ತೀನಿ ಅಂತ ರಿಜಿಸ್ಟರ್ ಆಫೀಸ್ ಕರೆಸಿದ್ದ. ನಾನು ಹೋಗಿ ಅವನು ತಡೆದೆ. ಸೊ ಇದೆಲ್ಲ ಅದಾದ್ಮೇಲೆನೆ ನಡೆದಿರೋದು. ಅಂದ್ರೆ ಅವರಿಬ್ಬರೇ ತಮ್ಮಲ್ಲಿ ತೀರ್ಮಾನ ಮಾಡ್ಕೊಂಡು ಹೀಗೆ ಮಾಡಿದ್ದಾರೆ. ಅವ್ರಿಗೆ ಯಾರು ಏನು ಹೇಳಬಾರ್ದು ಅಂತ ಅದರ ಹೊಣೆನ ನೀವು ನಿಮ್ಮ ತಲೆ ಕಟ್ಕೋತಿದ್ರ. ನೀವು ಕರುಣಾಮಯಿ, ತ್ಯಾಗಮಯಿ, ಮಮತಾಮಯಿ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತಿದ್ರ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ ಭೂಮಿಕಾ. ಈಗ ಹೇಳಿ, ಈ ಮದ್ವೆನ ನೀವೇ ಮಾಡಿಸಿದ್ದ? ನಾನು ಏನು ಮಾಡಲಿ ಭೂಮಿಕಾ? ಅಮ್ಮನಿಗೆ ಅವರಿಬ್ಬರು ಮದುವೆ ಆಗಲಿ ಅಂತಿತ್ತು. ಅವ್ರ ಖುಷಿಗೆ ನಾವ್ಯಾಕೆ ಅಡ್ಡ ಬರಬೇಕು ಅಂತ ಅವ್ರ ಆಲೋಚನೆ. ಮಕ್ಕಳ ಮನಸ್ಸನ್ನು ನೋಯಿಸೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವರವರೇ ಮದುವೆ ಆಗಿದ್ರು, ಅದ್ರ ಹೊಣೆನ ನಾನು ಹೊತ್ಕೊಂಡೆ. ಪ್ಲೀಸ್ ಇದನ್ನು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ನಾನು ನಿಮಗೂ ಹೇಳಬಾರ್ದು ಅಂತಿದ್ದೆ, ಬಟ್ ನೀವು ನನ್ನನ್ನು ಹೀಗೆ ಕಟ್ಟಾಕ್ಬಿಟ್ರೆ.
ನನಗೆ ಗೊತ್ತು ಭೂಮಿಕಾ, ಇದರಿಂದ ನಿಮ್ಗೆ ಎಷ್ಟು ನೋವಾಗಿದೆ, ನಿಮ್ಮ ಮನೆಯವ್ರಿಗೆ ಎಷ್ಟು ನೋವಾಗಿದೆ ಅಂತ. ಈವನ್ ನನಗೂ ಅಷ್ಟೇ ನೋವಾಗಿದೆ. ನಾನು ಸಾರಿ ಕೇಳ್ತೀನಿ, 100 ಅಲ್ಲ 1000 ಸತಿ ಸಾರಿ ಕೇಳ್ತೀನಿ. ನಿಮ್ಮ ತಂದೆ ಮನಸ್ಸನ್ನು ನೋಯಿಸೋದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ನಮ್ಮ ಅಪ್ಪನ ಕೋಪ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ಆದರೆ ನನ್ನ ನಂಬಿಕೆ ಸುಳ್ಳಾಗ್ಲಿಲ್ವಲ್ಲ. ನೀವೆಷ್ಟು ದೊಡ್ಡ ವ್ಯಕ್ತಿ ಅಂತ ಮತ್ತೊಮ್ಮೆ ನನ್ನ ಮನವರಿಕೆ ಆಯಿತು. ಅಷ್ಟೇ ನನ್ನ ಖುಷಿ. ನಿಜವಾಗ್ಲೂ ಗೌತಮರೇ, ನಿಮ್ಮನ್ನ ಪಡೆದಿರೋದಕ್ಕೆ ನಾನು ತುಂಬಾನೇ ಲಕ್ಕಿ. ಥ್ಯಾಂಕ್ಸ್ ಭೂಮಿಕಾ, ನನ್ನ ಇಷ್ಟ ಅರ್ಥ ಮಾಡ್ಕೊಂಡಿದ್ದಕ್ಕೆ. ನಾನು ಲಕ್ಕಿನೇ. ಎಂಥ ಸಿಚುವೇಶನಲ್ಲೂ ನೀವು ನನ್ನ ಜೊತೆ ಇರ್ತೀರಲ್ವಾ? ಖಂಡಿತ. ನಾನು ಕೊನೆ ಉಸಿರಿರೋವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ನೀವಿಡೋ ಪ್ರತಿ ಹೆಜ್ಜೆಯಲ್ಲಿ ಸಾಥ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಣ್ಣಾರೆತ್ತೆಯಾಗಿ ಕನಸಲ್ಲೂ ಕಾಯುವೆ.